ಬಸವನಗುಡಿ ಮಂಗಳೂರು. ಇವಾಗ ಮಂಗಳೂರಿಗೆ ಬಂದಿದ್ದಾರೆ ನೋಡಿ. ನಮ್ಮ ಶ್ರೀನಾಥ್ ಅವರು ಇಂಥದ ಒಂದು ಕೃಷಿ ಮಾಡ್ತಿದ್ದಾರೆ. ಎಂಥ ಕೃಷಿ ಅಂತೇಳಿ ಗೊತ್ತಾಗೋದಿಲ್ಲ. ಬನ್ನಿ ಅವರ ಹತ್ರನೇ ಕೇಳೋ. ಎಂತ ಮಾಡ್ತಿದ್ರಿ ಮಾರ ನೀವು? ಗಿಡಗಳನ್ನ ಸ್ವಲ್ಪ ನೀರೆಲ್ಲ ಹಾಕಿ ಸೆಕೆ ಅಲ್ಲ, ಹಾಗಾಗಿ ಸ್ವಲ್ಪ ಗಿಡಗಳನ್ನು ಆರೈಕೆ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀರಿಲ್ಲ ಅಂತ ಗಿಡಗಳು ಸಾಯ್ತವೆ. ಮನೆಯ ಸುಂದರ ಪರಿಸರಗಳಲ್ಲಿ ಒಳ್ಳೆಯ ಅಲಂಕಾರಿಕ ಗಿಡಗಳಿದ್ರೆ ನೋಡ್ಲಿಕ್ಕೆ ಒಂದು ಸಮಾಧಾನ, ಖುಷಿ ಆಗ್ತದೆ ನೋಡಿ. ಎಲ್ಲ ನೀರೆಲ್ಲ ಹಾಕಿ ಎಲ್ಲ ಗಿಡದಲ್ಲೆಲ್ಲ ಇನ್ನು ಹೂ ಆಗ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ನೀರು ಹಾಕೋರು ಇರ್ತಿರ್ಲಿಲ್ಲ. ನಮ್ಮ ಇಲ್ಲಿಂದು ಬಸವನಗುಡಿಯಲ್ಲಿ ಶ್ರೀನಾಥ್ ಅವರಿದ್ದರಲ್ಲಿ ನೀರೆಲ್ಲ ಹಾಕಿ ಒಂದು ಗಿಡದಲ್ಲಿ ಹೂ ಆಗ್ತದೆ ಅಂತ ಹೇಳ್ಬಹುದು. ನನಗೆ ಯಾಕಂದ್ರೆ ಮೊದಲಿಂದಲೂ ಒಂದು ಗಿಡ ನೆಡುವ ಒಂದು ಹವ್ಯಾಸ ನನಗೆ. ಹೆಚ್ಚಾಗಿ ಮನೆ ಇಲ್ಲಿ ಅಂತಲ್ಲ, ಎಲ್ಲೇ ಹೋದ್ರು ಗಿಡಗಳನ್ನು ತಂದು ನರ್ಸರಿಯಿಂದ ತಂದು ಗಿಡಗಳನ್ನ ಬೆಳೆಸಿ ನೆಡುವುದಲ್ಲ. ಬಸವನಗುಡಿಯಲ್ಲಿ ಸುಮಾರು ಒಂದು 15 ತರದ ದಾಸವಾಳ ಗಿಡಗಳಿದೆ. 15 ಕಲರ್ ಇದೆ. ಪ್ರತಿಯೊಂದು ಬೇರೆ ಬೇರೆ ಕಲರು, ಬೇರೆ ಬೇರೆ ಜಾತಿಯ ಗಿಡಗಳು. ಅದು ಪ್ರತಿಯೊಂದು ಗಿಡದಲ್ಲಿ ಹೂವನ್ನು ಬಿಟ್ಟಾಗ ಆ ಗಿಡವನ್ನು ನೋಡುವ ಖುಷಿಯೇ ಬೇರೆ. ನೋಡಿ, ಇವರು ನೋಡ್ಲಿಕ್ಕೆ ಕೃಷಿಯಲ್ಲಿ ಭಾರಿ ಒಂದು ಇಂಟ್ರೆಸ್ಟ್ ಇರುವ ಹಾಗೆ ಕಾಣ್ತುಂಟು. ಹಾಗೆ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಸಮೇತ. ಮೊನ್ನೆ ಒಂದು ಕ್ರಿಕೆಟ್ ಪಂದ್ಯಾವಳಿತ್ತು, ಅದರಲ್ಲಿ ಬಹಳ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರಂತೆ. ನಾವು ನೋಡಲಿಲ್ಲ. ನೋಡಿ, ಇವರ ಹತ್ರ ಕೇಳುವ. ಏನಾಯ್ತು ಶ್ರೀನಾಥ್ರೆ? ನಮ್ಮದು ದೈವಜ್ಞ ಯುನಿಟಿ ಕಪ್ ಅಂತೇಳಿ ಅಸೋಸಿಯೇಟ್ ಚಾರಿಟಬಲ್ ಟ್ರಸ್ಟ್ನಿಂದ ವರ್ಷ ನಡೀತಾ ಉಂಟು ಕ್ರಿಕೆಟ್ ಮ್ಯಾಚು. ಈ ಸಲ ನಮ್ಮ ಆಟಗಾರರು ಅಷ್ಟು ಉತ್ತಮ ರೀತಿಯ ಪ್ರದರ್ಶನ ನೀಡೋದ್ರಿಂದ ಈ ಸಲ ನಮಗೆ ಅವಕಾಶ ಸಿಗಲಿಲ್ಲ. ಹೋದ ಸಲ ನಾವು ರನ್ನರ್ ಅಪ್ ಆಗಿದ್ವಿ. ಈ ಸರ್ತಿ ಫೈನಲ್ಗೆ ಬಂದಿದ್ರ? ಈ ಸಲ ಇಲ್ಲಿ ಸೆಮಿಫೈನಲ್ಗೆ ಸೋತು. ಈ ಸಲ ಸೆಮಿಫೈನಲ್ ತನಕ ಬಂದು ಅಲ್ಲಿಂದ ಸೋತ್ರು. ಹಾಗಾದ್ರೆ ವಿನ್ ಆದದ್ದು ಯಾರು? ಇನ್ನದು ಹೋದ ಸಲ ವಿನ್ ಆದವರು, ಈ ಸಲ ವಿನ್ ಆದ್ರು ಬೆಂಗಳೂರು ಯುನೈಟೆಡ್ ಅಂತೇಳಿ. ರನ್ನರ್ ಅಪ್ ಬೆಳಗಾವ್ ಆಯ್ತು ಈ ಸಲ. ಹೋದ ಸಲ ನಾವು ಆಗಿದ್ವಿ, ಈ ಸಲ ಬೆಳಗಾವದವರು ರನ್ನರ್ ಅಪ್. ಅವರು 2ನೇ ಸ್ಥಾನ ಬಂದ್ರು, ಅವರು ಅಲಂಕರಿಸಿದ್ರು. ಇವರು 3ನೇ ಸ್ಥಾನ. 4ನೇ ಸ್ಥಾನಕ್ಕೆ. ಮ್ಯಾಚ್ ಇಲ್ಲಿ ಸೋಲು ಗೆಲುವು ಇದ್ದದ್ದೆಲ್ಲ. ಕ್ರೀಡೆ ಅಂದಾಗಾಗಿ ಪ್ರತಿಯೊಬ್ಬರು ಗೆಲ್ಲೇಬೇಕಂತ ಬರ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೆಲ್ಲಬೇಕಂತ ಆಸೆ ಇರ್ತದೆ. ನಾನೇಕಂದ್ರೆ ನಮಗೆ ಬರೋದಕ್ಕಿಂತ ಬೆಳಗಾವದಲ್ಲಿ ಅಥವಾ ಬೆಂಗಳೂರಿನವರಿಗೊಂದು ಇದಾದಾಗ ಅವರು ಅಲ್ಲಿಂದ ಅಷ್ಟು ಕಷ್ಟಪಟ್ಟು ಬಂದು ಇಲ್ಲಿ ಆಟವನ್ನು ಆಡಿ ಒಳ್ಳೆ ಪ್ರದರ್ಶನವನ್ನು ತೋರಿಸಿ ಒಂದು ಒಳ್ಳೆ ರೀತಿಯಿಂದ ಇದು ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಒಳ್ಳೇದಾಗ್ಲಿ. ಇಲ್ಲದಿದ್ರೆ ಇವರು ಬರ್ತಿದ್ರು ಸಾಧಾರಣ ಅಲ್ಲ. ಇವರ ಟೀಮ್ ಸ್ವಲ್ಪ ಆಯ್ತು. ಇವರ ಟೀಮ್ ಬಹಳಷ್ಟು ಒಳ್ಳೆ ಟೀಮ್ ಇವರದ್ದು. ನಿಜವಾಗಿ ಇವರು ವಿನ್ ಆಗ್ಬೇಕಿತ್ತು. ಯಾಕಂದ್ರೆ ಇವರೇ ವಿನ್ ಆಗ್ಬೋದು ಅಂತೇಳಿ ಎಣಿಸಿದ್ದೆ ನಾನು. ಯಾಕಂದ್ರೆ ಅವತ್ತು ಮ್ಯಾಚ್ ನೋಡ್ಲಿಕ್ಕೆ ಹೋಗಿರ್ಲಿಲ್ಲ. ಎಂತ ಆಯ್ತು ಇವರ ಶ್ರೀನಾಥ್? ನಮ್ಮದು ಬಾಲಿಂಗ್ ಅಷ್ಟು ಉತ್ತಮ ರೀತಿ ನಡೀಲಿಲ್ಲ, ಬ್ಯಾಟಿಂಗು ಆಗ್ಲಿಲ್ಲ. ಯಾಕಂದ್ರೆ ಅದು 94 ಚೇಸಿಂಗ್ ಸ್ಕೋರ್ ಆಯ್ತು. ಹಾಗಾಗಿ ಆ ಗುರಿ ಮುಟ್ಟೋದು ಭಾರಿ ಕಷ್ಟ ಆಯ್ತು. ಯಾಕಂದ್ರೆ ಬಿಸಿಲು 1.5 ಗಂಟೆ ರಣ ಬಿಸಿಲಿತ್ತು. ಅಂದ್ರೆ ಪ್ರತಿಯೊಬ್ಬರು ಆಟಗಾರರು ತುಂಬಾ ಒಂದು ಟೈರ್ಡ್ ಆಗಿದ್ರು. ಹಾಗಾಗಿ ಆಗ್ಲಿ, ಆಟ ಅಂದಾಗ ಸೋಲು ಗೆಲುವು ಇದ್ದದ್ದೇ. ನಿಮ್ಮದಲ್ಲಿ ಯಾರು ಒಳ್ಳೆ ಬ್ಯಾಟ್ಸ್ಮನ್? ನಮ್ಮದ್ರಲ್ಲಿ ಇದ್ದಾರೆ, ದರ್ಶನ್ ಇದ್ದಾರೆ, ನಂದ ಇದ್ದಾರೆ, ನಂದನ್ ಶೇಟ್ ಅಂತ, ದರ್ಶನ್ ಶೇಟ್, ಮತ್ತೆ ಶರಣ್ ರಾಯ್ಕರ್ ಇದ್ದಾರೆ. ಕೆಲವೊಂದು 4-5 ಜನ ಬ್ಯಾಟ್ಸ್ಮನ್ಗಳು. ಇವರು ಅತ್ಯುತ್ತಮ ಬೌಲರ್, ಬ್ಯಾಟಿಂಗ್ ನಲ್ಲಿ ಇದ್ದಾರೆ, ಬ್ಯಾಟಿಂಗ್ ಸಹ ಮಾಡ್ತಿದ್ದಾರೆ. ನಿಮ್ಮದೆಷ್ಟು ಸ್ಕೋರ್ ಮಾಡಿದ್ದಾರೆ? ಆಗಿಲ್ಲ, ನಮಗೆ ಬ್ಯಾಟಿಂಗ್ ಸಿಗಲಿಲ್ಲ, ಅವರೇ ಆಟ ಆಡಿದ್ರು. ಬ್ಯಾಟಿಂಗ್ ಸಿಕ್ಕದೆ ಇವರು ಅವರೇ ಆಟ ಆಡಿದ್ದಾರೆ. ಹಾಗಾಗಿ ಇಲ್ಲದ್ರೆ ಇವರು ಸ್ವಲ್ಪ ಒಳ್ಳೆ ಆಡ್ತಿದ್ರು. ನೀವು ಜಾಸ್ತಿ ಬೌಲಿಂಗ್ ಬ್ಯಾಟಿಂಗ್? ಇವರದ್ದು ಬ್ಯಾಟಿಂಗ್. ಹಾಗೆ ನಾವು ಮಂಗಳೂರಿಗೆ ಬಂದು ಒಂದು ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಹಾಗೆ ನಮ್ಮ ಶ್ರೀನಾಥ್ ಅವರು ಸಿಕ್ಕಿದ್ರು. ಅವರ ಹತ್ರ ಸ್ವಲ್ಪ ಕ್ರಿಕೆಟ್ನ ಮಾಹಿತಿ ಏನೆಲ್ಲ ಆಯಿತು ಅಂತೇಳಿ ನೋಡುವ ಅಂತೇಳಿ ಒಂದು ಲಾಗ್ ಚಿಕ್ಕ ಮಟ್ಟಲ್ಲಿ ಮಾಡಿದ್ದು. ಹಾಗೆ ನಮ್ಮ ಇನ್ನು ದರ್ಶನ್ ಅವರಿದ್ದಾರೆ, ಅವರ ಹತ್ರ ಒಂದು ಸ್ವಲ್ಪ ಕ್ರಿಕೆಟಿದ್ದು ಮಾಹಿತಿ ಏನೆಲ್ಲ ಆಯಿತು ಅಂತೇಳಿ ಕೇಳಿ ನೋಡು. ನೋಡಿ, ನಮ್ಮ ದರ್ಶನ್ ಅವರ ಹತ್ರ ಒಂದು ಮಾಹಿತಿ ಕೇಳುವ ಕ್ರಿಕೆಟಿದ್ದು ಏನಾಯಿತು ಅಂತೇಳಿ.
ಇಲ್ಲಿ ಕಾಣ್ತಿದ್ದಾರೆ, ಕೂತ್ಕೊಂಡಿದ್ದಾರೆ. ಕೆಲಸದ ಬ್ಯುಸಿ ಕಾಣಬೇಕು. ಹಾಗೆ ಏನಾಯ್ತು ಅಂತ ಕೇಳ. ಏನಾಯ್ತು ದರ್ಶನ್ ನಿಮ್ಮದು ಮ್ಯಾಚ್? ನಮ್ಮದು ನಿನ್ನೆ ಕ್ವಾರ್ಟರ್ ಫೈನಲ್ ಅಲ್ಲಿ ಸೋತಿದ್ದೇವೆ ನಾವು. ತುಂಬಾ ಒಂದು ವಿನ್ನಾಗು ಪಂದ್ಯ ಇತ್ತು, ಅದು ನಮ್ಮ ಕೈಯಿಂದಲೇ ಈ ಪಂದ್ಯವನ್ನು ಕೈ ಚೆಲ್ಲಿದ್ದೇವೆ. ಆದ ಕಾರಣ ಮುಂದಿನ ವರ್ಷ 2027 ಅಲ್ಲಿ ಮುಂದಿನ ಸಲ ಕಪ್ ನಮ್ದು ಬಿಡೋದಿಲ್ಲ. ಈ ಸಲ ಒಂದು ಚೂರು ಅಂತರದಿಂದ ಸೋತಿದ್ದೇವೆ ಬೆಳಗಾವಿ ತಂಡದೊಟ್ಟಿಗೆ. ಯಾಕೆಂದ್ರೆ ನಾವು ಬೆಂಗಳೂರೊಟ್ಟಿಗೆ ಲೀಗ್ ಪಂದ್ಯದಲ್ಲಿ ಗೆದ್ದು ಬಂದಿದ್ದೇವೆ, ಮತ್ತೆ ಹುಬ್ಬಳ್ಳಿ ತಂಡದೊಟ್ಟಿಗೆ ವಿರುದ್ಧವಾಗಿ ಸೆಣಸಾಡಿ ಗೆದ್ದು ಬಂದಿದ್ದೇವೆ. ಬೆಳಗಾವಿಯಲ್ಲಿ ಕೊನೆ ಕ್ಷಣದಲ್ಲಿ ಸೋತಿದ್ದೇವೆ. ನಮ್ಮ ಒಂದು ಇವರು ಅವತ್ತಿನ ಒಂದು ಲಾಗ್ ಅಲ್ಲಿ ನಾನು ಹೇಳಿದೆ, ಅವತ್ತು ಇವರು ಹೇಳಿದ್ರು ನಮ್ಮದು ಕ್ರಿಕೆಟ್ ಮ್ಯಾಚ್ ಇತ್ತು, ಅದರಲ್ಲಿ ನಾವು ವಿನ್ ಆಗಿ ಬಂದೇ ಬರ್ತೇವೆ ಅಂತ ಹೇಳಿ. ಮ್ಯಾಚ್ ಅಂತ ಹೇಳಿದ್ರೆ ಹಾಗೇನೆ ಇಲ್ಲ, ನಾವು ಯಾವ ತರ ಹೇಳ್ತೇವೆ ಆ ತರ ಆಗುದಿಲ್ಲ. ಅದರದ್ದು ಸೀನೆ ಬೇರೆ ಇರ್ತದೆ. ಕ್ರಿಕೆಟ್ ಯಾವತ್ತು ಅದೃಷ್ಟದ ಆಟ ಅಂತ, ಅದೃಷ್ಟದ ಆಟ. ಅದ್ರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳಿಕ್ಕೆ. ಯಾಕಂದ್ರೆ ಎಷ್ಟೇ ಬಲಿಷ್ಠ ತಂಡ ಇದ್ದರೂ ಸಹ ಒಂದು ಸೋಲುವ ಹಂತಕ್ಕೆ ಬಂದು ಸೋಲುತ್ತದೆ. ಹಾಗೆ ನಮ್ಮ ಸಹ ಸೋತಿದ್ದೇವೆ. ಆ ಸೋಲಿನ ಪಾಠವನ್ನು ನಾವು ಕಲ್ತ್ಕೊಂಡು ಮುಂದೆ ಹೇಗೆ ಆಡಬೇಕು, ಯಾವ ರೀತಿ ಆಡಬೇಕು ಅಂತೇಳಿ ಖಂಡಿತವಾಗಿ ಇನ್ನು ಬರುವ ವರ್ಷ ನೀವು ಒಳ್ಳೆ ಮಾಡಿ ಆಟ ಆಡಿ ವಿನ್ ಆಗಿ ಬನ್ನಿ 100%. ಅಲ್ಲ, ಮುಂದಿನ ಸಲ ಕಪ್ ನಮ್ದು. ಯಾಕಂದ್ರೆ 18 ವರ್ಷಗಳ ತನಕ RCB ತಂಡವೇ ಕಾದಿದೆ ಒಂದು ಕಪ್ ತಗೊಳ್ಳಿ. ಇನ್ನು ನಾವ್ ಯಾವ್ದು ಲೆಕ್ಕ ಅಲ್ವಾ? ಹಾಗೆ ಮುಂದಿನ ಸಲ ನಾವು ಇನ್ನೂ ಪ್ರಯತ್ನ ಪಡ್ತೇವೆ. ನಮ್ಮ ಕೆಲವು ಮಿಸ್ಟೇಕ್ ಪೋಲ್ಗಳಿದ್ದಾವಲ್ಲ ಅದೆಲ್ಲ ಸರಿ ಮಾಡ್ಕೊಂಡು ಮುಂದಿನ ಸಲ ಖಂಡಿತವಾಗಿ ಮಂಗಳೂರಿಗೆ ಟ್ರೋಫಿ ಇಲ್ಲೇ ಇರುವ ಹಾಗೆ ನಾವು ಹೋರಾಡ್ತೇವೆ ಎಲ್ಲ ತಂಡದ ಆಟಗಾರರು. ಹಾಗೆ ನಿಮ್ಮ ಒಂದು ಯೂಟ್ಯೂಬ್ ನ ಒಂದು ಆಶೀರ್ವಾದ ಯಾವ್ದು ಬೇಕು? ಯಾಕಂದ್ರೆ ನಮ್ಮದು ಚಾನಲ್ ಇದ್ದು ಮತ್ತೆ ನಮ್ಮ ಸಬ್ಸ್ಕ್ರೈಬರ್ನವರು ಮತ್ತೆ ನಮ್ಮ ಯಾರು ಚಾನಲ್ ನೋಡ್ತಾ ಇದ್ದಾರೆ ಅವ್ರದ್ದೆಲ್ಲ ಫುಲ್ ಆಶೀರ್ವಾದ ನಿಮಗೆ ಇದ್ದೇ ಇರ್ತದೆ, ಸಪೋರ್ಟ್ ಸಹ ಇರ್ತದೆ, ಆಶೀರ್ವಾದ ಸಹ ಇದ್ದೇ ಇರ್ತದೆ. ಯಾರೆಲ್ಲ ನೋಡ್ತಿದ್ದೀರಿ ದಯವಿಟ್ಟು ಇವರಿಗೆ ಬರೋ ವರ್ಷಕ್ಕೆ ಒಂದು ವಿನ್ ಆಗುವ ಹಾಗೆ ಒಂದು ಆಶೀರ್ವಾದ ಮಾಡಿ. ನೋಡಿ ಇಲ್ಲೆಲ್ಲ ವಿನ್ ಆದ ಕಪ್ಪೆಲ್ಲ ಉಂಟು ಮಾತ್ರ. ಬಾಕಿ ಇದೆಯಲ್ಲಿ ವಿನ್ ಆದದ್ದು ನೋಡಿ. ಹೋದ ವರ್ಷ ನಾವು ರನ್ನರ್ಸ್ ಅಪ್ ಆದದ್ದು. ಹೋದ ವರ್ಷ ಇದು ರನ್ನರ್ ಅಪ್ ಆದ ಕಪ್ ಇದು. ನಂಗೆ ಅದು ಬೆಸ್ಟ್ ಬ್ಯಾಟ್ಸ್ಮನ್ ಸಿಕ್ಕಿಲ್ಲ ತಗೊಳ್ಳಿ ಟ್ರೋಫಿ. ಯಾವ್ದು ಇದಲ್ಲ, ಅದ ನೋಡಿ ಇದು ಎಂತ ಸಿಕ್ಕಿದ್ದು ಬೆಸ್ಟ್ ಬ್ಯಾಟ್ಸ್ಮನ್, ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳಿ ಒಂದು ಕಪ್ಪು ಕೊಟ್ಟಿದ್ದಾರೆ. ಇದು ಯಾಕೆಂತ ಹೇಳಿದ್ರೆ ನಿಮ್ಮ ಅದು ಟೀಮ್ ಇದು ಯಾವ್ದು ಹೆಸರು? ದೈವಜ್ಞ ವಾರಿಯರ್ಸ್ ಮಂಗಳೂರು. ದೈವಜ್ಞ ವಾರಿಯರ್ಸ್ ಮಂಗಳೂರು ಮಂಗಳೂರು ಟೀಮಿನ ಕ್ಯಾಪ್ಟನ್. ಕ್ಯಾಪ್ಟನ್ ಇವರು. ಈ ಸಲ ಕ್ಯಾಪ್ಟನ್ ಬೇರೆ, ಕ್ಯಾಪ್ಟನ್ ಇವರು. ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಮತ್ತೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು ಒಳ್ಳೇದು? ಶರಣ್ ಅಂತ ಶರಣ್ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ನಂದನ್ ಶೇಟ್, ಮದನ್ ಶೇಟ್, ಆಮೇಲೆ ಶರದ್ ದತ್ತ, ಶರಣ್ ಕೆಪಿಟಿ. ಇವರೆಲ್ಲ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಗಳೆಲ್ಲ ಇವರ ತಂಡದಲ್ಲಿ ಇದ್ದಾರೆ. ಇನ್ನೊಂದು ತಂಡ ಸಹ ಇತ್ತು, ಸುಧೀರ್ ಶೇಟ್ ಅವ್ರದ್ದು ಹೊಸದಾಗಿ ಕಟ್ಟಿದ್ರು, ಮಂಗಳೂರು ಯುನೈಟೆಡ್ ಅಂತೇಳಿ. ಆ ತಂಡ ಸಹ ಉತ್ತಮವಾಗಿ ಆಡಿದೆ. ಈ ಬಾರಿ ಮೊದಲ ಪಂದ್ಯ ಗೆದ್ದು ಎರಡನೇ ಪಂದ್ಯ ಸೋತಿದೆ. ಅದರಲ್ಲೂ ಸಹ ಅತ್ಯುತ್ತಮವಾಗಿ ಉದಯೋನ್ಮುಖವಾದ ಆಟಗಾರರಿದ್ದಾರೆ, ಭವಿಷ್ಯದ ಆಟಗಾರರು. ಮಂಗಳೂರು ವಾರಿಯರ್ಸ್ ತಂಡದ ಭವಿಷ್ಯದ ಆಟಗಾರರು ಅದರಲ್ಲಿದ್ದಾರೆ. ಒಳ್ಳೆ ಆಡಿದ್ದಾರೆ ಹುಡುಗರು. ಮುಂದಿನ ಬಾರಿ ಸಹ ಆಟಗಾರ ನಾವು ನಮ್ಮ ತಂಡಕ್ಕೆ ಸೇರಿಸಿಕೊಂಡು ಆಡುವ ಒಂದು ಆಲೋಚನೆಗಳಿದೆ. ನೋಡ್ಬೇಕು ಹೇಗೆ ಅಂತ ಹೇಳಿ. ಸರಿ, ಅವರಿಗೆ ಸಹ ಒಳ್ಳೇದಾಗ್ಲಿ ಯುನೈಟೆಡ್ ತಂಡಕ್ಕೆ. ಅಲ್ಲ, ಓಕೆ. ನಮ್ಮದು ಈ ಒಂದು ಚಿಕ್ಕ ಲಾಗ್ ಕ್ರಿಕೆಟ್ ಮಾಹಿತಿ ಕೊಟ್ಟಿದ್ದಾರೆ. ಅದರದ್ದು ವಿಡಿಯೋ ಪೂರ್ತಿ ಎಂಡ್ ತನಕ ನೋಡಿ.